ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನೀವೇನು ನೋಡಿದ್ರಿ, ನೀವೇನು ತಿಳ್ಕೊಂಡ್ರಿ ಅಂದರೆ ಹೌ ಡಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಅನಿಮಲ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಹೌ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಒಂದು ಕಂಟ್ರೋಲ್ ಮತ್ತು ಒಂದು ಕೋಆರ್ಡಿನೇಷನ್ ಬೇಕು ಅಂದರೆ ಯು ರಿಕ್ವೈರ್ ಅ ವೆರಿ ಗುಡ್ ನರ್ವಸ್ ಸಿಸ್ಟಮ್ ಆಸ್ ವೆಲ್ ಎಸ್ ಅ ಮಸ್ಕ್ಯುಲರ್ ಸಿಸ್ಟಮ್. ನಿಮ್ಮ ನರ್ವಸ್ ಸಿಸ್ಟಮ್ ಏನು ಮಾಡಬೇಕು ಅಂತ ತಿಳಿಸುತ್ತೆ, ನಿಮ್ಮ ಮಸ್ಕ್ಯುಲರ್ ಸಿಸ್ಟಮ್ ಅದಕ್ಕೆ ಕೋಆರ್ಡಿನೇಟ್ ಮಾಡುತ್ತೀವಿ. ಎರಡರಲ್ಲಿ ಒಂದು ಇಲ್ಲ ಅಂದರೂ ಕೂಡ ಏನಾಗುತ್ತೆ, ಒಂದು ಇಮಿಡಿಯೇಟ್ ರೆಸ್ಪಾನ್ಸ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ವೆನ್ ಎವರ್ ದಿಸ್ ಇಸ್ ಸ್ಟಿಮ್ಯುಲಸ್. ಓಕೆ, ಸೊ ಹಾಗಾದರೆ ಪ್ಲ್ಯಾಂಟ್ಸಲ್ಲಿ ಹೇಗಾಗುತ್ತೆ ಅನ್ನೋದು ನಮಗೆ ತುಂಬ ಮುಖ್ಯ. ಇಫ್ ಯು ಲುಕ್ ಅಟ್ ಟಚ್ ಮಿ ನಾಟ್ ಪ್ಲ್ಯಾಂಟ್, ಇದು ಟಚ್ ಮಿ ನಾಟ್ ಪ್ಲ್ಯಾಂಟ್. ಇದು ನೀವೇನಾದರೂ ನೀಟಾಗಿ ಅಬ್ಸರ್ವ್ ಮಾಡೋದೇ ಆದರೆ ವೆನ್ ಯು ಟಚ್ ಎನಿ ಪಾರ್ಟ್ ಆಫ್ ಅ ಪ್ಲ್ಯಾಂಟ್, ನೋಡಿ ಇಲ್ಲಿ 4 ಲೀಫ್ಲೆಟ್ಸ್ ಇದೆ. ನೀವೇನಾದರೂ ಈ ಭಾಗ ಮುಟ್ಟಿದ್ರೆ ಯು ಕ್ಯಾನ್ ಸಿ ದಿಸ್ ಲೀಫ್ ಎಂಟೈರ್ಲಿ ಕ್ಲೋಸಸ್. ಇಲ್ಲಿ ಮುಟ್ಟಿದ್ರೆ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಹಾಗಾದರೆ ಹೌ ಡು ಯು ಥಿಂಕ್ ದಿಸ್ ಮೆಕ್ಯಾನಿಸಮ್ ಇಸ್ ವರ್ಕಿಂಗ್? ಇಲ್ಲಿ ಎಲ್ಲರೂ ನರ್ವಸ್ ಸಿಸ್ಟಮ್ ಇದೆಯಾ? ಎಲ್ಲರೂ ಮಸ್ಕ್ಯುಲರ್ ಸಿಸ್ಟಮ್ ಇದೆಯಾ? ಇಲ್ಲ. ಸೊ ದಿಸ್ ಈಸ್ ಪ್ಲ್ಯಾಂಟ್ಸಲ್ಲಿ ನರ್ವಸ್ ಸಿಸ್ಟಮ್ ಆಗಲಿ ಅಥವಾ ಮಸ್ಕ್ಯುಲರ್ ಸಿಸ್ಟಮ್ ಇರೋದಿಲ್ಲ. ಹಾಗಾದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇಲ್ಲಿ ಹೇಗೆ ಆಗ್ತಾ ಇದೆ ಅಂದರೆ ಇಟ್ ಈಸ್ ಡನ್ by the role of water. So water ಏನಾಗುತ್ತೆ, the presence of water, the amount of water decides about the opening and closing of leaves in case of touch me not plant. Now, so if you can see here, so ಇದು touch me not plant ಏನು ಮಾಡಿದ್ದೀವಿ, in this part we have enlarged this part of a plant. ಇಲ್ಲಿ ನೋಡ್ತಾ ಇರೋ ಈ ಭಾಗನ ನಾವು enlarge ಮಾಡಿದ್ದೀವಿ. So this is a place where water is stored and this is called as pulvinous. Okay, so ಈ ಪುಲ್ವಿನಸ್ಲಿ ಏನಾಗುತ್ತೆ, ವಾಟರ್ ಸ್ಟೋರ್ ಆಗಿರುತ್ತೆ. ನೀವು ಯಾವಾಗ ಟಚ್ ಮಾಡ್ತೀರಾ ಆ ಸ್ಟಿಮ್ಯುಲಸ್ ಇಸ್ ಸೆಂಟ್, ಆಸ್ ಎ ರಿಸಲ್ಟ್ ದೇರ್ ಇಸ್ ಲಾಸ್ ಆಫ್ ವಾಟರ್ ಫ್ರಮ್ ದೀಸ್ ಸೆಲ್ಸ್. ಈ ಸೆಲ್ಸಿಂದ ಏನಾಗ್ತಾ ಇದೆ, ವಾಟರ್ is lost to the main part. So ಹಾಗಾಗಿ the plant loses its flexibility and the leaves starts to close. So in control and coordination plants ಏನಾಗ್ತಾ ಇದೆ, it is simply done by the loss of water which is again regained and the leaf opens. So plants ಅಲ್ಲಿ ನೀವು ಎರಡು ಥರ ಮೂಮೆಂಟ್ ನೋಡ್ತಾ ಇದ್ದೀರಾ. whenever you look at plants there is a movement dependent on growth and the second one is independent of growth. ಎಕ್ಸಾಂಪಲ್, ಏನಾದರೂ ನೀವು ಸೀಡ್ನ ಭೂಮಿಗೆ ಹಾಕಿದ್ರೆ ಯು ಕ್ಯಾನ್ ಸಿ ದ ಸೀಡ್ ಏನಾಗುತ್ತೆ, ಭೂಮಿಯಿಂದ ಮೇಲ್ ಬರುತ್ತೆ. ಸೊ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಗ್ರೋತ್. ಇಂಡಿಪೆಂಡೆಂಟ್ ಆಫ್ ಗ್ರೋತ್ ಏನು, ದ ಕ್ಲೋಸಿಂಗ್ ಆಫ್ ಲೀವ್ಸ್. ಸೊ ದೇರ್ ಈಸ್ ಮೂಮೆಂಟ್, ಬಟ್ ಅದಕ್ಕೆ ಎಲ್ಲೂ ಕೂಡ ಗ್ರೋತ್ ಇಲ್ಲ. ಲೀವ್ಸ್ ಕ್ಲೋಸ್ ಆಗುತ್ತೆ, ಲೀವ್ಸ್ ಓಪನ್ ಆಗುತ್ತೆ, ಎಲ್ಲೂ ಕೂಡ ಏನಾಗ್ತಾ ಇದೆ, ಅಲ್ಲಿ ಯಾವುದೇ ಥರವಾದ ಗ್ರೋತ್ ಇಲ್ಲ. ಸೊ ಹಾಗಾದರೆ ಪ್ಲ್ಯಾಂಟ್ಸಲ್ಲಿ ಏನಾಗ್ತಾ ಇದೆ, ದೇರ್ ಆರ್ 2 ಟೈಪ್ಸ್ ಆಫ್ ಮೂಮೆಂಟ್ಸ್. ಒಂದು ಡಿಪೆಂಡೆಂಟ್ ಆನ್ ಗ್ರೋತ್, ದಿ ಅದರ್ ಒನ್ ಇಸ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್. ಡಿಪೆಂಡೆಂಟ್ ಆನ್ ಗ್ರೋತ್ಗೆ ಎಕ್ಸಾಂಪಲ್ ಬಂದು ಗ್ರೋತ್ ಆಫ್ ಸೀಡ್ಲಿಂಗ್. ಇಂಡಿಪೆಂಡೆಂಟ್ ಆಫ್ ಗ್ರೋತ್ಗೆ ಎಕ್ಸಾಂಪಲ್ ಬಂದು ಕ್ಲೋಸಿಂಗ್ ಆಫ್ ಲೀವ್ಸ್ ಇನ್ ಅ ಟಚ್ ಮಿ ನಾಟ್ ಪ್ಲಾಂಟ್. ಸೊ ಯಾವುದೇ ಒಂದು ರೆಸ್ಪಾನ್ಸ್ ಜನ್ರೇಟ್ ಮಾಡಬೇಕಂತೂ ಕೂಡ ಯು ರಿಕ್ವೈರ್ ಅ ಸ್ಟಿಮ್ಯುಲಸ್. ಸೊ ಒಂದು ಸ್ಟಿಮ್ಯುಲಸ್ ಇಲ್ಲದೆ ಪ್ಲಾಂಟ್ಸಲ್ಲಾಗಲಿ ಅನಿಮಲ್ಸಲ್ಲಿ ಯಾವುದೇ ಥರದ ರೆಸ್ಪಾನ್ಸ್ ಆಗೋದಿಲ್ಲ. ಸೊ ವಾಟ್ ಈಸ್ ಅ ಸ್ಟಿಮ್ಯುಲಸ್? ಇಟ್ ಈಸ್ ಅ ಚೇಂಜ್ in external or internal environment of an organism that provokes physical as well as behavioral response in an organism. ಅದು ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಈಗ ಟಚ್ ಮಿ ನಾಟ್ ಪ್ಲಾಂಟ್ ಏನಾಗುತ್ತೆ, ನೀವು ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಸೊ ದೆರ್ ಇಸ್ ಮೂಮೆಂಟ್ ಆಫ್ ವಾಟರ್. ಸೊ ದೆರ್ ಇಸ್ ಅ ಚೇಂಜ್ ಇನ್ ದ ಇಂಟರ್ನಲ್ ಎನ್ವಿರಾನ್ಮೆಂಟ್. So as said, there are different types of movement. So the movement of plants is broadly classified or is broadly narrowed down and brought into a concept what is called as trophism. So trophism ಅಂದರೆ ತುಂಬ ಸುಲಭ. It is a movement of a plant or a part of a plant towards a stimulus. ಒಂದು ಸ್ಟಿಮ್ಯುಲಸ್ ಇದೆ, ಅದು ಇಂಟರ್ನಲ್ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಆಗ್ಬೋದು. ಸೊ ಏನಾಗುತ್ತೆ, ಪ್ಲ್ಯಾಂಟಿನ ಒಂದು ಭಾಗ ಆ ಸ್ಟಿಮ್ಯುಲಸ್ ಕಡೆ ಮೂವ್ ಆಗುತ್ತೆ. ಸೊ ಏನಾದರೂ ಸ್ಟಿಮ್ಯುಲಸ್ ಕಡೆ ಏನಾದರೂ ಆ ಪ್ಲ್ಯಾಂಟ್ ಮೂವ್ ಆದರೆ ಇಟ್ ಈಸ್ ಕಾಲ್ಡ್ ಎಸ್ ಪಾಸಿಟಿವ್ ಟ್ರೋಫಿಸಮ್. ಸ್ಟಿಮ್ಯುಲಸ್ನಿಂದ ದೂರ ಮೂವ್ ಆದರೆ ಇಟ್ ಈಸ್ ಕಾಲ್ಡ್ ಎಸ್ ನೆಗೆಟಿವ್ ಟ್ರೋಫಿಸಮ್. ಟುವರ್ಡ್ಸ್ ದ ಸ್ಟಿಮ್ಯುಲಸ್ ಅಂದರೆ ಪಾಸಿಟಿವ್ ಟ್ರೋಫಿಸಮ್, ಅವೇ ಫ್ರಮ್ ದ ಸ್ಟಿಮ್ಯುಲೈ ಅಂದರೆ ನೆಗೆಟಿವ್ ಟ್ರೋಫಿಸಮ್. ಸೊ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸ್ವಲ್ಪ. ಸೊ ಇಲ್ಲೇನಾಗ್ತಾ ಇದೆ, ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್.
ಒಂದು ಸೀಡ್ ಇದೆ, ಅದು ಜರ್ಮಿನೇಟ್ ಆಗಿದೆ, ಇದು ರೂಟ್, ಇದು ಶೂಟ್ ಸಿಸ್ಟಮ್. ವಾಟರ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಸೊ ದ ರೂಟ್ ಈಸ್ ಗೋಯಿಂಗ್ ಡೌನ್. ಸೊ ಇಡೀ ಆ್ಯಕ್ಟಿವಿಟಿಲಿ ಏನು ಮಾಡಿದ್ದೀವಿ, ವಿ ಹ್ಯಾವ್ ಪ್ಲೇಸ್ಡ್ ಅ ಸ್ಮಾಲ್ ವಾಟರ್ ಟ್ರಫ್, ಒಂದು ಗ್ಲಾಸ್ ತುಂಬ ನೀರು ಮಡಗಿದ್ದೀವಿ. ಸೊ ಇಲ್ಲಿ ನೀರಿನ ಸ್ಯಾಚುರೇಷನ್ ಜಾಸ್ತಿ ಇದೆ. ಸೊ ರೂಟ್ಸ್ ಏನಾಗುತ್ತೆ, ಇಟ್ ವಿಲ್ ಮೂವ್ ಟುವರ್ಡ್ಸ್ the root is moving towards the water. ಸೊ ಇದನ್ನು ನಾವು ಪಾಸಿಟಿವ್ ಟ್ರೋಫಿಸಮ್ ಅಂತ ಕರಿತೀವಿ. Now if you look here, ಸೊ ಸೀಡ್ ಇದೆ, ಸೀಡಿನ ನಾವು 3 ಥರ ನಾವು ಅದನ್ನು ಭೂಮಿಗೆ ಹಾಕಿದ್ದೀವಿ. ವಿ ಹ್ಯಾವ್ ಪ್ಲೇಸ್ಡ್ ಇಟ್ ಸ್ಟ್ರೈಟ್, ವಿ ಹ್ಯಾವ್ ಪ್ಲೇಸ್ಡ್ ಇಟ್ ಫ್ಲ್ಯಾಟ್, ವಿ ಹ್ಯಾವ್ ಪ್ಲೇಸ್ಡ್ ಇಟ್ ಅಪ್ಸೈಡ್ ಡೌನ್. ಸೊ ನೀವು ಯಾವ ಥರ ನೀವು ಅದನ್ನು ಪ್ಲೇಸ್ ಮಾಡಿದ್ರು ಕೂಡ ಯು ಸಿ ದ ರೂಟ್ ಕಮ್ಸ್ ಡೌನ್, ದ ರೂಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಗ್ರಾವಿಟಿ. ಸೊ ದಿಸ್ ಈಸ್ ಪಾಸಿಟಿವ್ ಟ್ರೋಫಿಸಮ್. So likewise, there are different types of trophism. If you can see here, so ಅಲ್ಲಿ 4 ಥರ ಟ್ರೋಫಿಸಮ್ ನೋಡ್ತೀರಾ. ಫೋಟೋಟ್ರೋಫಿಸಮ್, ಜಿಯೋಟ್ರೋಫಿಸಮ್, ಹೈಡ್ರೋಟ್ರೋಫಿಸಮ್ ಮತ್ತು ಕೀಮೋಟ್ರೋಫಿಸಮ್. ಫೋಟೋಟ್ರೋಫಿಸಮ್ಲಿ ಏನಾಗುತ್ತೆ, ಗಿಡ ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ಲೈಟ್. ಎಕ್ಸಾಂಪಲ್ ಇಸ್ ಹಿಯರ್, ಕೆನ್ ಸಿ. ಸೊ ಇಲ್ಲಿ ಸನ್ಲೈಟ್ ಇದೆ, ಗಿಡ ಸ್ಟ್ರೈಟಾಗಿ ಹೋಗ್ತಾ ಇದೆ. ಸೊ ಅದೇ ಗಿಡ ಏನು ಮಾಡಿದ್ದೀನಿ, ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಹಾಕಿದ್ದೀನಿ, ಇಲ್ಲೊಂದು ಚಿಕ್ಕದಾಗಿ ಒಂದು ಕಿಟಕಿ ಓಪನ್ ಮಾಡಿದ್ದೀನಿ. ಸೊ ಸೂರ್ಯನ ಬೆಳಕು ಏನಾಗ್ತಾ ಇದೆ, ಇಟ್ ಇಸ್ ಕಮಿಂಗ್ ಥ್ರೂ ದಿಸ್ ವಿಂಡೋ. ಸೊ ಪ್ಲಾಂಟ್ ಏನು ಮಾಡುತ್ತೆ, ಇಟ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ದ ಲೈಟ್. ಸೊ ದ ಪ್ಲಾಂಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಲೈಟ್. ಸೊ ಇಟ್ ಈಸ್ ಕಾಲ್ಡ್ ಎಸ್ ಫೋಟೋಟ್ರೋಫಿಸಮ್. ಫೋಟೋ ಅಂದರೆ ಲೈಟ್, ಟ್ರೋಫಿಸಮ್ ಅಂದರೆ ಮೂವ್ಮೆಂಟ್. ಸೊ ಗಿಡ ಏನು ಮಾಡ್ತಾ ಇದೆ, ಲೈಟ್ ಇರೋ ಕಡೆ ಮೂವ್ ಆಗ್ತಾ ಇದೆ, ಅದನ್ನು ನಾವು ಫೋಟೋಟ್ರೋಫಿಸಮ್ ಅಂತ ಕರಿತೀವಿ. The next one is geotrophism. So geotrophism ಏನಾಗ್ತಾ ಇದೆ, the root is moving towards gravity. Okay, ಈಗ ನೋಡಿ ಇಲ್ಲಿ. So you are having a seed. ಸೊ ಪ್ರತಿಯೊಂದು ಸೀಡ್ಲು ಕೂಡ ಏನಾಗಿದೆ, ರೂಟ್ ಜರ್ಮಿನೇಷನ್, ಸೀಡ್ ಜರ್ಮಿನೇಟ್ ಆಗಿ ರೂಟ್ ಬಂದಿದೆ. ಸೊ ಈ ರೂಟ್ ಏನಾಗ್ತಾ ಇದೆ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಗ್ರಾವಿಟಿ. ಸೊ ಗ್ರಾವಿಟಿ ಕಡೆ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಜಿಯೋಟ್ರೋಫಿಸಮ್. ಓಕೆ, ಮೂರನೇದು, ದ ಥರ್ಡ್ ಒನ್ ಈಸ್ ಹೈಡ್ರೋಟ್ರೋಫಿಸಮ್. ಸೊ ಹೈಡ್ರೋಟ್ರೋಫಿಸಮ್ ಆಗಲೇ ನೋಡಿದ್ರಿ, ಲುಕ್ ಹಿಯರ್. ಸೊ ಹೈಡ್ರೋಟ್ರೋಫಿಸಮ್ ನೋಡ್ತಿರೋದೇನು, ಯು ಸಿ ದಿಸ್ ರೂಟ್ ಇಸ್ ಮೂವಿಂಗ್, ಇಟ್ಸ್ ದ ಸೇಮ್ ಪ್ಲಾಂಟ್ ಹಿಯರ್. ಇದು ಇಲ್ಲಿರೋ ಗಿಡ ಕೂಡ ಒಂದೇ, ಅಲ್ಲಿರೋ ಗಿಡ ಕೂಡ ಒಂದೇ, ಬಟ್ ರೂಟ್ ಏನಾಗ್ತಾ ಇದೆ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ವಾಟರ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಹೈಡ್ರೋಟ್ರೋಫಿಸಮ್. ದ ಫೋರ್ತ್ ಒನ್ is called as chemotrophism. ಸೊ ಕೀಮೋಟ್ರೋಫಿಸಮ್ ಅಂದರೆ ಏನು, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಕೆಮಿಕಲ್. ಸೊ ಒಂದು ಕೆಮಿಕಲ್ ಇರೋ ಕಡೆ ಏನಾಗುತ್ತೆ, ಪ್ಲಾಂಟ್ ಮೂವ್ ಆಗುತ್ತೆ, ಅದು ನಾವು ಕೀಮೋಟ್ರೋಫಿಸಮ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬಂದು ಪೋಲನ್ ಟ್ಯೂಬ್ ವಿಚ್ ಈಸ್ ಮೂವಿಂಗ್ ಟುವರ್ಡ್ಸ್ ಅ ಓವ್ಯೂಲ್. ಸೊ ದಟ್ಸ್ ಎನ್ ಎಕ್ಸಾಂಪಲ್ ಆಫ್ ಕೀಮೋಟ್ರೋಫಿಸಮ್. ಸೊ ಯು ಕ್ಯಾನ್ ಸಿ ಹಿಯರ್, ಈ ಚಿತ್ರದಲ್ಲಿ ನೀವು ಏನು ನೋಡ್ಬೋದು ಅಂದರೆ, ಇಲ್ಲಿ ಓವ್ಯೂಲ್ ಇದೆ. ಸೊ ಓವ್ಯೂಲ್ ಮೂಲಕ ಏನಾಗ್ತಾ ಇದೆ, ಪೋಲನ್ ಟ್ಯೂಬ್ ಈ ಕಡೆ ಫಾರ್ಮ್ ಆಗ್ತಾ ಇದೆ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕೀಮೋಟ್ರೋಫಿಸಮ್.